ನಮಸ್ಕಾರ ಎಲ್ಲರಿಗೂ. ಇವತ್ತು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋ ಜಾಗ ತುಂಬಾ ವಿಶೇಷವಾಗಿರೋ ಜಾಗ ಅಂತಾನೆ ಹೇಳ್ಬೋದು. ಈ ಜಾಗದ ಹೆಸರು ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅಂತ. ಇದಿರೋದು ಅಮೆರಿಕ ದೇಶದಲ್ಲಿ. ಇದನ್ನ ವರ್ಲ್ಡ್ಸ್ ಫಸ್ಟ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನ ವಿಸಿಟ್ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದ್ರೆ ಮೇ ಟು ಸೆಪ್ಟೆಂಬರ್. ಈ ಟೈಮ್ ಅಲ್ಲಿ ಯೆಲ್ಲೋಸ್ಟೋನ್ ಹೋದ್ರೆ ಅಲ್ಲಿರೋ ವೈಲ್ಡ್ ಲೈಫ್ ಅಂದ್ರೆ ವೈಲ್ಡ್ ಅನಿಮಲ್ಸ್ ನ ಕೂಡ ನೋಡಬಹುದು. ನಾವು ಯೆಲ್ಲೋಸ್ಟೋನ್ ನ ನೋಡಕ್ ಹೋಗಿದ್ದು ಜುಲೈ ಮಂತ್ ಅಲ್ಲಿ. ಏನು ಈ ಜಾಗದಲ್ಲಿ ಎಲ್ಲಾ ಕಡೆ ಹೊಗೆ ಬರ್ತಿದೆ ಅನ್ಕೊಂಡ್ರಾ? ಅದೇ ಈ ಯೆಲ್ಲೋಸ್ಟೋನ್ ಪಾರ್ಕ್ ವಿಶೇಷ. ಈ ವಾಲ್ಕೆನೋ ಎರಪ್ಷನ್ಸ್ ಆಗೋ ತರ ಇಲ್ಲೂ ವಾಟರ್ ಎರಪ್ಷನ್ಸ್ ಆಗುತ್ತೆ. ಹೈಡ್ರೋಥರ್ಮಲ್ ಫೀಚರ್ ಇರೋದ್ರಿಂದ ಈ ಎರಪ್ಷನ್ಸ್ ಗಳಾಗುತ್ತೆ. ಇದನ್ನೆಲ್ಲ ಇಲ್ಲಿ ಗೈಸರ್ಸ್ ಅಂತ ಕರೀತಾರೆ. ಈ ನ್ಯಾಷನಲ್ ಪಾರ್ಕ್ ಮೇನ್ ಅಟ್ರಾಕ್ಷನ್ ನೋಡೋದಕ್ಕೆ 2 ರಿಂದ 3 ದಿನ ಬೇಕಾಗುತ್ತೆ. ಕೆಲವೊಂದು ಯೆಲ್ಲೋಸ್ಟೋನ್ ಮೇನ್ ಅಟ್ರಾಕ್ಷನ್ ನೀವು ಮಿಸ್ ಮಾಡದೆ ನೋಡ್ಲೇಬೇಕಿರೋದು ಯಾವ್ದಾದಂದ್ರೆ ಓಲ್ಡ್ ಫೇತ್ಫುಲ್ ಗೈಸರ್, ಗ್ರ್ಯಾಂಡ್ ಪ್ರಿಸಮೈಟ್ ಸ್ಪ್ರಿಂಗ್, ದ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಯೆಲ್ಲೋಸ್ಟೋನ್, ಲಾಮಾರ್ ವ್ಯಾಲಿ ಅಂಡ್ ಯೆಲ್ಲೋಸ್ಟೋನ್ ಲೇಕ್. ಇಷ್ಟು ಜಾಗಗಳನ್ನ ನೀವು ನೋಡಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ 2 ರಿಂದ 3 ದಿನ ಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರೋದು ಗ್ರ್ಯಾಂಡ್ ಪ್ರಿಸಮೈಟ್ ಸ್ಪ್ರಿಂಗ್. ಇದು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಗ್ರ್ಯಾಂಡ್ ಪ್ರಿಸಮೈಟ್ ಸ್ಪ್ರಿಂಗು ದೂರದಿಂದ ಹೀಗೆ ಕಾಣಿಸುತ್ತೆ. ನೀವು ಈಗ ನೋಡ್ತಾ ಇರೋ ವಿಡಿಯೋ ಬಂದು ಗ್ರ್ಯಾಂಡ್ ಪ್ರಿಸಮೈಟ್ ಸ್ಪ್ರಿಂಗ್ ಹತ್ರ ಹೋಗಿ ನಾನು ತೆಗ್ದಿರೋ ವಿಡಿಯೋ ಇದು. ಹತ್ರದಿಂದ ಹೀಗೆ ಕಾಣಿಸುತ್ತೆ. ಈ ಗ್ರ್ಯಾಂಡ್ ಪ್ರಿಸಮೈಟ್ ಸ್ಪ್ರಿಂಗ್ ನೋಡಕ್ಕೆ ಅಷ್ಟು ಅದ್ಭುತವಾಗಿದೆ. ಇದು ಒನ್ ಆಫ್ ದ ಮೇನ್ ಅಟ್ರಾಕ್ಷನ್ ಯೆಲ್ಲೋಸ್ಟೋನ್ ಅಲ್ಲಿ. ಈ ನೀರಲ್ಲಿ ಕೆಮಿಕಲ್ ಅಂಶ ಇರೋದ್ರಿಂದ ಈ ಗೈಸಸ್ ಇರೋ ಕಡೆ ಎಲ್ಲ ಸ್ವಲ್ಪ ಕೆಮಿಕಲ್ ವಾಸನೆ ಇರುತ್ತೆ. ಒಟ್ನಲ್ಲಿ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲ್ಲಾ ಕಡೆ ಈ ತರ ಹೊಗೆಗಳು ಬರ್ತಾ ಇರುತ್ತೆ. ಅಪ್ಪಿತಪ್ಪಿ ನಾವೇನಾದ್ರೂ ಕಾಲ್ ಜಾರ್ ಬಿದ್ರೆ ನಾವು ಕೂಡ ಹೊಗೆ ಹಾಕ್ಸ್ಕೋಬೇಕಾಗತ್ತೆ. ಇದೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರೋದು ನೋಡಿ ಪ್ರಕೃತಿ ಎಷ್ಟು ಅದ್ಭುತ ಅಲ್ವಾ ಅಂತ ಅನ್ಸ್ತು. ಈ ಯೆಲ್ಲೋಸ್ಟೋನ್ ಅಲ್ಲಿ ಇನ್ನೊಂದೇನಂದ್ರೆ ನಮ್ ಎಮ್ಮೆಗಳ ತರದೇ ಪ್ರಾಣಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಇಲ್ಲಿ ಬೈಸನ್ ಅಂತ ಹೇಳ್ತಾರೆ. ಇದು ನಮ್ ಎಮ್ಮೆಗಳ ತರ ಸಾಧು ಪ್ರಾಣಿ ಅಂತೂ ಅಲ್ಲ. ಅಪ್ಪಿ ತಪ್ಪಿ ಅದ್ರ ಹತ್ರ ಏನಾದ್ರೂ ಹೋದ್ರೆ ನಮ್ನಂತೂ ಸುಮ್ನೆ ಬಿಡಲ್ಲ. ಬೈಸನ್ಸ್ ಗಳು ಹೇಗಿರುತ್ತೆ ಅಂತ ನೋಡ್ಬೇಕಾ? ವಿಡಿಯೋ ಎಂಡ್ ತನಕ ನೋಡಿ. ಈ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕ್ ನೋಡೋದಕ್ಕೆ ತುಂಬಾ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು.